ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಶುಕ್ರವಾರದ ಬೆಳಗಿನ ಡೈಲಿ ಬ್ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗುರುವಾರ ಮುಡಿಸಿರುವಂಥ ಹೂನ ತೆಗಿತಾ ಇರುವಂಥದ್ದು. ರಾಯರು ಪ್ರತಿನಿತ್ಯ ನನಗೆ ಹೂವು ಪ್ರಸಾದದ ಮೂಲಕ ಒಂದು ಅದ್ಭುತ ಅನುಗ್ರಹನ ಮಾಡ್ತಾರೆ ಅಂತ ಹೇಳಬಹುದು. ಇವತ್ತಿನ ನನ್ನ ಡೈಲಿ ಬ್ಲಾಗ್ ನಮ್ಮ ದೇವರ ಮನೆಯಿಂದ ಶುರುವಾಗ್ತಾ ಇದೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ, ನಮ್ಮ ದೇವರು ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ನನ್ನ ಡೈಲಿ ಬ್ಲಾಗ್ನ ಶುರು ಮಾಡೋಣ ಬನ್ನಿ. ಹೀಗೆ ದೇವ್ರ ಮನೆಯಲ್ಲಿ ನೆನ್ನೆ ಹಾಕಿರುವಂಥ ಹೂನ ಎಲ್ಲ ತೆಗೆದು ಕ್ಲೀನಾಗಿ ದೇವ್ರ ಮನೆಗೆ ಒಂದು ಸಲ ಅರಿಶಿಣದ ನೀರಿಂದ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ದೀಪನ ಹಚ್ಚಬೇಕು. ನೆನ್ನೆ ಹೂನ ತೆಗಿತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಸೇವಂತಿಗೆ ಹೂವು ಇವಾಗ ತುಂಬ ಸಣ್ಣ ಹೂವು ಬರ್ತಾ ಇದೆ. ಒಂದು ದಿನಕ್ಕೆ ಎಲ್ಲ ಬಾಡೋಗುತ್ತೆ. ಒಳ್ಳೆ ಚೆನ್ನಾಗಿ ಫ್ರೆಶ್ ಆಗಿ ದಪ್ಪ ದಪ್ಪ ಸೇವಂತಿಗೆ ಇದ್ದರೆ 2 ದಿನ ಬೇಕಾದ್ರೆ ನೀವು ಫೋಟೋದಲ್ಲಿ ಬಿಟ್ಟರೆ ಹಾಗೆ ಫ್ರೆಶ್ ಆಗಿರುತ್ತೆ. ಆದರೆ ಇವಾಗ ತುಂಬ ಚಿಕ್ಕ ಹೂವು ಬರ್ತಾ ಇರೋದು. ಇವತ್ತು ಮುಡಿಸಿದ್ರೆ ನಾಳೆಗೆ ಆಗಲೇ ಪೂರ್ತಿ ಬಾಡೋಗಿರುತ್ತೆ. ನೋಡ್ತಾ ಇದ್ದೀರಿ, ನೀವು ಗಮನಿಸ್ತಾ ಇದ್ದೀರಲ್ವ. ದೀಪದಲ್ಲಿ ಬತ್ತಿ ಸಹ ತೆಗೆದು ಹೂವು ಎಲ್ಲ ತೆಗೆದು ಕ್ಲೀನಾಗೆಲ್ಲ ಒರೆಸಿ ಇವತ್ತು ಹೂವು ಮುಡಿಸಿ ದೀಪನ ಹಚ್ಚೋಣ. ಶುಕ್ರವಾರ ಜೊತೆಗೆ ಸಂಕಷ್ಟಹರ ಚತುರ್ಥಿ ಕೂಡ ಇದೆ. ಎಲ್ಲರೂ ಕೂಡ ಯಾರೆಲ್ಲ ಉಪವಾಸದ ಆಚರಣೆ ಮಾಡ್ತಿರೋ ವರಸಿದ್ಧಿ ವಿನಾಯಕ ಸಂಕಷ್ಟಹರ ಗಣಪತಿ ಎಲ್ರಿಗೂ ಒಳಿತನ್ನ ಮಾಡಲಿ ಅಂತ ಕೇಳ್ಕೊಳ್ತಾ ನೋಡಿ, ಎಲ್ಲ ತೆಗೆದು ಇವಾಗ ನೀರಿಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ದೇವ್ರ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳೋಣ. ಅರಿಶಿಣದ ನೀರು ಹಾಕಿ ಒರೆಸಿದ್ಮೇಲೆ ಅದು ಆರೋವರೆಗೂ ತುಳಿಬಾರ್ದು. ಕಾಲಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒರೆಸಿ ದೇವ್ರ ಮನೆಯಿಂದ ಈಚೆಗೆ ಬಂದು ನೆಲ ಎಲ್ಲ ಒಣಗಿದ ಮೇಲೆ ದೇವ್ರ ಮನೆಗೆ ಮತ್ತೆ ಹೋಗುವಂಥದ್ದನ್ನು ಮಾಡಬೇಕು. ನಾನು ಸೇವಂತಿಗೆ ಹೂವು, ತುಳಸಿ ಹಾಗೂ ರೋಸ್ ಇತ್ತು ಮುಡ್ಸೋಣ ಅಂತ ಹೇಳಿ ತೆಗೆದು ಇಟ್ಕೊಂಡಿದ್ದೀನಿ. ತುಳಸಿ ಗುರುವಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಹಾಗೆ ಶುಕ್ರವಾರದೂ ಸಹ ಮಹಾಲಕ್ಷ್ಮಿಗೆ, ಅಂದರೆ ಶ್ರೀ ವಿಷ್ಣು ತುಳಸಿ ಪ್ರಿಯ, ಆದ್ದರಿಂದ ವಿಷ್ಣುವಿನ ಧರ್ಮಪತ್ನಿಯಾದ ಮಹಾಲಕ್ಷ್ಮಿಗೂ ಸಹ ತುಳಸಿನ ಅರ್ಪಣೆ ಮಾಡೋದು ತುಂಬ ವಿಶೇಷ ಅಂತ ಹೇಳಬಹುದು. ನೋಡಿ, ಈ ರೀತಿ ಎಲ್ಲ ಒರೆಸಿ ಕ್ಲೀನ್ ಮಾಡಿ ನಾನು ತೆಗೆದಿಟ್ಟಂಥ ಹೂವು ಸೇವಂತಿಗೆ ಮತ್ತು ರೋಸು ಕೂಡ ಮುಡಿಸ್ತಾ ಇದ್ದೀನಿ. ಮಹಾಗಣಪತಿ ಪುಟ್ಟ ವಿಗ್ರಹ ಇದೆ, ಅವ್ರಿಗೂ ಕೂಡ ನಾನು ಹೂವು ಎಲ್ಲ ಹಾಕಿದ್ದೀನಿ. ಗರಿಕೆ ಕೂಡ ಸಿಕ್ಕಿಲ್ಲ ನನಗೆ, ಇರೋ ಹೂವನ್ನು ಮಡಿಸಿದ್ದೀನಿ. ಆಂಜನೇಯನಿಗೆ ತುಳಸಿ ಅರ್ಪಣೆ ಮಾಡಿದ್ದೀನಿ, ಮತ್ತು ನಮ್ಮ ರಾಯರಿಗೆ ತುಳಸಿ ಅರ್ಪಣೆ ಮಾಡಿದ್ದೀನಿ, ಹಾಗೆ ಮಹಾಲಕ್ಷ್ಮಿಗೆ ತುಳಸಿ ಅರ್ಪಣೆ ಮಾಡಿದ್ದೀನಿ. ಆದರೆ ಮಹಾಗಣಪತಿಗೆ ತುಳಸಿನ ಹಾಕೋ ಆಗಿಲ್ಲ, ಶಿವನಿಗೂ ಕೂಡ ತುಳಸಿನ ಹಾಕೋ ಆಗಿಲ್ಲ. ಹಾಗೆ ಹೊಸ್ತಿಲು ನೆನ್ನೆ ಹಾಕಿರುವ ರಂಗೋಲಿ, ಅಮ್ಮ ಅವತ್ತು ರಂಗೋಲಿ ಬಿಟ್ಟುಕೊಟ್ಟಿದ್ರು. ಆ ರಂಗೋಲಿ ಪಶ್ಚಿಮದಿಂದ ಪೂರ್ವಕ್ಕೆ ಎಂಡ್ ಮಾಡಬೇಕು ರಂಗೋಲಿ ಹಾಕೋದನ್ನು. ನಮ್ಮ ಹೊಸ್ತಿಲು ತುಂಬ ದೊಡ್ಡದಿದೆ. ಈ ಹೊಸ್ತಿಲು ನೋಡ್ತಾ ಇದ್ದೀರಿ, ನೋಡಿ, ದೊಡ್ಡ ಅಗಲ ಇದೆ ಹೊಸ್ತಿಲು. ಇದನ್ನೆಲ್ಲ ಒರೆಸ್ತೀನಿ. ಇವಾಗ ಒರೆಸಿ ರಂಗೋಲಿನ ಹಾಕ್ತೀನಿ. ನೋಡಿ, ಇವತ್ತು ಹಾಕಿರುವ ರಂಗೋಲಿ ಇದು. ಯಾಕೆಂದರೆ ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ರಂಗೋಲಿ ಬಿಡೋಕ್ಕಾಗಲ್ಲ ಅಂತ ಹೇಳಿ ರಂಗೋಲಿ ಎಲ್ಲ ಹಾಕಿದ್ದೀನಿ. ತಾವರೆ ಹೂವು ಹಾಕಿದ್ದೀನಿ. ಶುಕ್ರವಾರ ಮಹಾಲಕ್ಷ್ಮಿಯ ಆಗಮನ ಆಗಲಿ ಅಂತ ಹೇಳಿ ಈ ರೀತಿ ಯಾವತ್ತೂ ಸಹ ಪಶ್ಚಿಮದ ಕಡೆಯಿಂದ ಪೂರ್ವಕ್ಕೆ ಎಂಡ್ ಮಾಡಿ ರಂಗೋಲಿ ಹಾಕೋದನ್ನು ನಾನು 24 ಗೆರೆನ ಹಾಕಿದ್ದೀನಿ. ಮತ್ತು ಆಗ ಎದುರುಗಡೆ ಜಯ ವಿಜಯ ಅನ್ನುವಂಥದ್ದನ್ನು ನಾನು ಬರವಣಿಗೆ ಮೂಲಕ ಬರೆದು ಮತ್ತು ಪುಟ್ಟದಾಗಿ ತಾವರೆ ಹೂವಿನ ಒಂದು ಚಿತ್ರನ ಬಿಟ್ಟಿದ್ದೀನಿ. ಅಂದರೆ ಬಿಡಿಸೋದ್ರಿಂದ ಶುಕ್ರವಾರ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದಲ್ವ, ಅದೊಂದು ಖುಷಿ ಇರುತ್ತೆ ಅಂತ ಹೇಳಿ ಇಷ್ಟರ ಮಟ್ಟಿಗೆ ನಮ್ಮ ಹೊಸ್ತಿಲು ಪೂಜೆ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ನಮ್ಮ ಮನೆ ಮುಂಭಾಗದಲ್ಲಿರುವಂಥ ತುಳಸಿ, ಅಲ್ಲೂ ಕೂಡ ಅರಿಶಿನ ಕುಂಕುಮ ರಂಗೋಲಿನ ಹಾಕಿ ನೋಡಿ, ಶ್ರೀಕೃಷ್ಣ ಪರಮಾತ್ಮ ತುಳಸಿಯ ಬೃಂದಾವನದಲ್ಲಿರುವಂಥದ್ದು. ಅರಿಶಿನ ಕುಂಕುಮ ರಂಗೋಲಿನ ಹಾಕಿ ಪೂಜೆಗೆ, ತುಳಸಿ ಪೂಜೆ ಮನೆಯಲ್ಲಿ ಪ್ರತಿನಿತ್ಯ ಪ್ರಥಮವಾಗಿ ಆಗುವಂಥದ್ದು ತುಳಸಿ ಪೂಜೆ ಆಗಬೇಕು. ನೋಡಿದ್ರಿ, ಇವಾಗ ಇಷ್ಟರ ಮಟ್ಟಿಗೆ ನಮ್ಮನೆ ಪೂಜೆ ತುಂಬ ತುಂಬ ಸರಳವಾಗಿ, ಆದರೆ ಭಕ್ತಿಲಿ ಎಂದು ಸರಳತೆ ಮಾಡೋದಿಲ್ಲ, ಇನ್ನು ಒಂದು ಸಾಧಾರಣವಾಗಿ ಸರಳತೆ ಅಂತ ಹೇಳ್ಕೋಬಹುದು. ಈ ರೀತಿ ಪೂಜೆ ಮುಗಿಸಿದ್ದೀನಿ. ಮಹಾಗಣಪತಿಯಲ್ಲಿ ಸಂಕಷ್ಟಹರ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನೋಡಿ, ನಮ್ಮ ಯಲಗೂರು ಆಂಜನೇಯನಿಗೂ ಕೂಡ ದೀಪನ ಹಚ್ಚಿ ನಮ್ಮ ಕುಲದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೂ ಕೂಡ ನೈವೇದ್ಯ ಎಲ್ಲ ಅರ್ಪಣೆ ಮಾಡಿ, ಮಹಾಲಕ್ಷ್ಮಿ ವಿಷ್ಣು ಪತ್ನಿ ಸರ್ವಮಂಗಳ ಮಾಂಗಲ್ಯೆ
ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ಪೂಜೆನ ಮುಗಿಸ್ತಾ ಇದ್ದೀನಿ. ಅಂದರೆ ಪೂಜೆ ಎಲ್ಲ ಮಾಡಿ ಪಕ್ಕದಲ್ಲೇ ಮಹಾಗಣಪತಿ ದೇವಸ್ಥಾನ ಇದೆ, ಹೋಗೋಣ ಒಂದು ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಧೂಪ ದೀಪ ನೈವೇದ್ಯದೊಂದಿಗೆ ಪೂಜೆನ ಇವತ್ತು ಮುಗಿಸಿದ್ದೀನಿ. ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಈ ಧೂಪ ಇದೆಯಲ್ಲ, ಒಂದು ಕರ್ಪೂರ ಹಚ್ಚ ಹಾಕಿದ್ರೆ ಸುತ್ತ ಒಳಗಡೆ ಒಂದು ಲಿಕ್ವಿಡ್ ಥರ ಅಲ್ಲ, ಒಂಥರ ಗಟ್ಟಿ ಇರುತ್ತೆ, ಅದು ಹಾಕಿದ್ರೆ ಬೇಗ ಸೈಡೆಲ್ಲ ಹಚ್ಕೊಳ್ಳುತ್ತಲ್ಲ ಬೆಂಕಿ, ಅದು ಧೂಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಕರ್ಪೂರ ಹಾಕಿಬಿಡ್ತಾ ಇದ್ದೀನಿ. ಹಾಕಿ ಧೂಪ ದೀಪ ನೈವೇದ್ಯನ ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ, ನಮಗೂ ಹಾಗೂ ನಿಮ್ಮೆಲ್ರಿಗೂ ಸಹ ಯಾರೆಲ್ಲ ನನ್ನ ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ದೀರೋ ಎಲ್ರಿಗೂ ಸಹ ನಮ್ಮ ದೇವರು ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಧೂಪ ಕೂಡ ಹಾಕಿ ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಯಾವಾಗಲೂ ಸಹ. ಅದರಲ್ಲೂ ಧೂಪ ನಾವು ಏನು ಮನೆಯಲ್ಲಿ ಹಾಕ್ತೀವೋ ನಿಜವಾಗ್ಲೂ ಸಹ ಒಂದು ಎನರ್ಜಿ ಅಂತೂ, ಒಂದು ಧನಾತ್ಮಕ ಎನರ್ಜಿ ಅಂತೂ ಖಂಡಿತ ಸಿಗುತ್ತೆ ಅಂತ ಹೇಳಬಹುದು. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ ನಾವು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸ್ನೇಹಿತರೆ, ನೋಡಿದ್ರಿ ನನ್ನ ದೈನಂದಿನ ಕೆಲಸ. ಬೆಳಗ್ಗೆಯಿಂದ ದೇವ್ರ ಮನೆ ಪೂಜೆ ಎಲ್ಲ ಮುಗಿದಾಗಿದೆ. ಮತ್ತು ಇಡ್ಲಿ ಚಟ್ನಿ ಹಾಗೆ ಸಿಹಿ ಚಟ್ನಿ ಸಹ ಆಗಿದೆ. ಬನ್ನಿ ನಮ್ಮ ಪಕ್ಕದಲ್ಲಿರುವಂಥ ಗಣೇಶನ ಗುಡಿ ದೇವಸ್ಥಾನಕ್ಕೆ ಹೋಗಿ ಗಣೇಶನ ದರ್ಶನ ಮಾಡ್ಕೊಂಡು ಬರೋಣ. ಇವತ್ತು ಸಂಕಷ್ಟಹರ ಚತುರ್ಥಿ ಅಂತ ಮೊದಲೇ ಹೇಳಿದ್ದೀನಲ್ಲ, ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದು ತಿಂಡಿನ ಮಾಡೋಣ. ನಾನು ಉಪವಾಸ ಇದ್ದು ವ್ರತ ಮಾಡ್ತಿಲ್ಲ, ಪೂಜೆ ಪುನಸ್ಕಾರ ಅಷ್ಟೇ ಆಗಿರುವಂಥದ್ದು. ಚತುರ್ಥಿ ಇದೆ ತಿಂಡಿ ಮಾಡ್ತಾಯಿದ್ದೀರಾ ಅಂತ ಅಂದ್ಕೋಬೇಡಿ, ನಾನು ಉಪವಾಸ ಇಲ್ಲ. ಏಕೆಂದರೆ ನಾನು ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದೀನಿ, ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋದ್ರಿಂದ ಉಪವಾಸ ಎಲ್ಲ ಇರೋದಕ್ಕೆ ಆಗ್ತಿಲ್ಲ ಆರೋಗ್ಯದ ದೃಷ್ಟಿಯಿಂದ. ಆಯಿತಾ, ಬನ್ನಿ ಹೋಗಿ ಬರೋಣ. ಸ್ವಾಮಿ ದರ್ಶನ ಮಾಡಿಕೊಂಡು ಬಂದು ಇಡ್ಲಿ ತೆಗೆದು ಚಟ್ನಿ ಮತ್ತು ಸಿಹಿ ಚಟ್ನಿ ಸಹ ಮಾಡಿದ್ದೀನಿ. ಹಾಗೆ ಅದು ಪುಟ್ಟ ಒಂದು ಕ್ಲಿಪ್ಪಿಂಗ್ ಕೂಡ ತೋರಿಸ್ತೀನಿ. ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಆ ಕಮೆಂಟ್ಗೆ ಉತ್ತರ ಅಂತೂ ಕೊಡ್ತೀನಿ ಇವಾಗ. ಲಾಸ್ಟ್ವರೆಗೂ ವಿಡಿಯೋ ನೋಡಿ ಆಯಿತಾ. ಬನ್ನಿ ಗಣಪತಿ ದರ್ಶನ ಮಾಡ್ಕೊಂಡು ಬರೋಣ. ಬೆಳಗ್ಗೆ ಹೋಗಿ ದರ್ಶನ ಮಾಡಿಬಿಟ್ರೆ ಒಂಥರ ನೆಮ್ಮದಿ ಅನಿಸುತ್ತೆ. ಯಾಕಂದರೆ ಉಪವಾಸ ಈಗ ನಾವು ಖಾಲಿ ಹೊಟ್ಟೆಯಲ್ಲಿ ಇದ್ದೀವಿ, ಇನ್ನೂ ಟಿಫನ್ನು ಕೂಡ ಮಾಡಿಲ್ಲ ಅಲ್ಲ. ಉಪವಾಸ ಇರುವಂಥವರು ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಮೇಲೆ ಗಣಪತಿ ದರ್ಶನ ಮಾಡ್ತಾರೆ, ಚಂದ್ರನ ದರ್ಶನ ಮಾಡಿ ಉಪವಾಸ ಬಿಡುವಂಥದ್ದು ಮಾಡ್ತಾರೆ. ನಾವು ಉಪವಾಸ ಏನು ಆಚರಣೆ ಮಾಡ್ತಾ ಇಲ್ಲ ಅಲ್ವಾ. ಆದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿರೋದ್ರಿಂದ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೀವು ಕೂಡ ನಮ್ಮ ಗಣಪತಿಯ ದರ್ಶನ ಮಾಡ್ಕೊಳ್ಳಿ. ಕೂತಲ್ಲೇ ಮೊಬೈಲ್ ಮೂಲಕನೂ ಸಹ ನಮ್ಮ ಸಂಕಷ್ಟಹರ ಗಣಪತಿಯ ಪ್ರಾರ್ಥನೆನ ಮಾಡ್ಕೊಳ್ಳಿ ಆಯಿತಾ. ತುಂಬ ವಿಶೇಷವಾದ ದಿನ ಸಂಕಷ್ಟಹರ ಚತುರ್ಥಿ ಅಂದ್ರೇ ತುಂಬ ವಿಶೇಷ. ಏಕದಂತ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗೌರಿ ತನೆಯ ಎಲ್ರಿಗೂ ಸಹ ಒಳ್ಳೇದು ಮಾಡಲಿ. ತೀರ್ಥ ಪ್ರಸಾದ ತಗೊಂಡು ಹಾಗೆ ಪ್ರದಕ್ಷಿಣೆ ಕೂಡ ಮಾಡಿ, ನಿಂತಲ್ಲಿ ಪ್ರದಕ್ಷಿಣೆ ಮಾಡೋದು ಗಣಪತಿಗೆ ವಿಶೇಷ ಅಂತ ಹೇಳ್ಬೋದು. ನಿಂತಲ್ಲಿ ಪ್ರದಕ್ಷಿಣೆ ಮಾಡಬೇಕು ಮಹಾಗಣಪತಿಗೆ. ನೀವು ಸುತ್ತ ಪ್ರದಕ್ಷಿಣೆ ಮಾಡೋದಕ್ಕಿಂತನೂ ಸಹ ನಿಂತಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ತುಂಬ ವಿಶೇಷ ಅಂತ ಹೇಳ್ಬೋದು. ಇಲ್ಲೊಬ್ಬರು ಗಣಪತಿ, ಇದು ಉದ್ಭವ ಗಣಪತಿ ಅಂತ ಹೇಳಿ ನೋಡಿ ಎಷ್ಟು ಚಂದ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಕೇಳ್ಕೊಳ್ತಾ ಬನ್ನಿ. ಹಾಗೆ ತೀರ್ಥ ಪ್ರಸಾದ ಕೂಡ ತಗೊಳ್ಳೋಣ. ಪೂರ್ತಿ ನಮ್ಮ ಮಹಾಗಣಪತಿನೇ ಇದ್ದಾರೆ. ಗಣೇಶನ ಗುಡಿ ಅಂತಲೇ ಅದಕ್ಕೆ ಹೆಸರಲ್ವಾ. ತುಂಬ ಶಕ್ತಿಯುತವಾದ ನಮ್ಮ ಗಣೇಶ ಅಂತ ಹೇಳಬಹುದು. ಹಾಗೆ ಗಂಧ ಕೂಡ ತಗೊಂಡು ಗಂಧ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ಬೇಡಿಕೊಂಡು ಮನೆ ಕಡೆ ಬಂದೆ. ಪ್ರಸಾದ ಕೂಡ ಸಿಕ್ತು ನೋಡಿ ಸ್ನೇಹಿತರೆ. ಪ್ರಸಾದ ಕೂಡ ನನಗೆ ಅರ್ಚಕರು ಕೊಟ್ಟರು. ಬೆಲ್ಲ ಮತ್ತು ಇದು ನನಗೆ ಗಣಪತಿ ದೇವಸ್ಥಾನದಲ್ಲಿ ಸಿಕ್ಕಂಥ ಪ್ರಸಾದ. ಬನ್ನಿ ಇವಾಗ ಇಡ್ಲಿ ಚಟ್ನಿ ಸಿಹಿ ಚಟ್ನಿ ಸಹ ಆಗಿದೆ. ಹೇಗಾಗಿದೆ ನೋಡೋಣ ಬನ್ನಿ. ಜಶ್ವಂತ್ ಉರುಫ್ ಜಾಕಿ ಕೂಡ ಬಂದು ಕೂತ್ಕೊಂಡಿದ್ದಾನೆ. ಬನ್ನಿ ಅಡುಗೆ ಮನೆಗೆ ಹೋಗೋಣ.
ಚಟ್ನಿ ಅಲ್ಲ, ಇಡ್ಲಿ ರೆಡಿ ಇದೆ. ಚಟ್ನಿಗೆ ಒಂದು ಒಗ್ಗರಣೆ ಕೊಡಬೇಕು, ಅದು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಚಿಕ್ಕದು ಒಗ್ಗರಣೆ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಬಿಟ್ಟಿದ್ದೀನಿ. ಸಾಸಿವೆ, ಕರಿಬೇವು, ಒಂದು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಏನೂ ಇಲ್ಲ, ಬರೀ ಇಷ್ಟು ಮಾತ್ರ. ಒಂದು ಚೂರು ಇಂಗು ಸಹ ಹಾಕ್ತಾಯಿದ್ದೀನಿ. ಇಂಗು ಒಳ್ಳೇದಲ್ವಾ, ಇಂಗು ಒಳ್ಳೆ ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತೆ, ಜೀರ್ಣಶಕ್ತಿ ಆಗುತ್ತೆ. ಒಂಚೂರು ಸೀದಂಗೆ ಆಯಿತು, ಏನು ಪರವಾಗಿಲ್ಲ. ಮೆಣಸಿನ್ಕಾಯಿ ಒಂಚೂರು ಸೀದಿದ್ರು ಏನೂ ಆಗಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿತ್ತು ನೋಡಿ. ಒಗ್ಗರಣೆ ಕೂಡ ಹಾಕಿ ಚಟ್ನಿ ಅಂತೂ ಸೂಪರಾಗಿತ್ತು. ಇಡ್ಲಿಗೂ ಚಟ್ನಿಗೂ ನನ್ನ ತಂಗಿಗೆ ಕೊಟ್ಟು ಬಂದೆ ನೋಡಿ. ಕೊಟ್ಟು ಬಂದಮೇಲೆ ನಾನು ಸಾಯಂಕಾಲ ಈ ವಿಡಿಯೋ ಅಪ್ಲೋಡ್ ಮಾಡಿರೋದು. ಅಲ್ಲಿ ಆಫೀಸಲ್ಲಿ ಅವ್ರ ಜೊತೆಗಾರರು ಅವ್ರಿಗೂ ಕೂಡ ಕೊಟ್ಟಿದ್ದಾಳೆ, ಕೊಲೀಗ್ಸ್ಗೂ ಕೂಡ. ಎಲ್ಲರೂ ಕೇಳ್ತಾ ಇದ್ರಂತೆ, ಇದೇನು ಹೋಟೆಲ್ ಇಡ್ಲಿನಾ, ಹೋಟೆಲ್ ಚಟ್ನಿನಾ ಅಂತ ಕೇಳ್ತಾ ಇದ್ರಂತೆ. ಟೇಸ್ಟ್ ಮಾತ್ರ A1 ಆಗಿ ಬಂದಿತ್ತು, ಎರಡು ಮಾತಿಲ್ಲ, ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇದೇ ರೀತಿ. ಕಾಯಿ ಚಟ್ನಿ ಜೊತೆಗೆ ಸಿಹಿ ಚಟ್ನಿ ಕೂಡ ಸೂಪರ್ ಅಂತ ಹೇಳಬಹುದು. ಈಗ ನೋಡಿ, ನಾನು ಫಸ್ಟು ಸ್ವಲ್ಪ ಇಡ್ಲಿ ಸ್ವಲ್ಪ ತೆಳುವಾಗಿ ಬಿಟ್ಬಿಟ್ಟಿದೆ. ತೆಳುವಾಗಿ ಬಂದಿದೆ. ಇಡ್ಲಿ ಮಾತ್ರ ಮಲ್ಲಿಗೆ ಹೂವು ಥರನೇ ಇತ್ತು. ಮಲ್ಲಿಗೆ ಇಡ್ಲಿ ಏನು ಥರಲ್ಲ ಆ ರೀತಿಯೇ, ಟೇಸ್ಟು ಸಹ ಸೂಪರಾಗಿತ್ತು. ನಾನು ಆಮೇಲೆ ನಾನು ಹೆಂಗೆ ಮುಕ್ಕಾಲು ಸೌಟು ಇಡ್ಲಿ ಹಾಕಿದ್ದೆ. ಆಮೇಲೆ ಇನ್ನೊಂದು ಬೀಡಿಗೆ ಒಂದೊಂದು ಸೌಟು ನಾನು ಪೂರ್ತಿ ಹಾಕಿದೆ. ತುಂಬ ಚೆನ್ನಾಗಿ ಬಂತು ಆವಾಗ ಇಡ್ಲಿ. ಅಂದರೆ ದಪ್ಪವಾಗಿರಬೇಕು ಇಡ್ಲಿ. ಇದು ತುಂಬ ತೆಳುವಾಗಿದೆ ಇಡ್ಲಿ, ಆದರೆ ಟೇಸ್ಟ್ ಚೆನ್ನಾಗಿತ್ತು. ಆಯಿತಾ, ಮಗುಗೆ ಕೊಟ್ಟು ಮತ್ತು ಜಾಕಿಗೂ ಕೂಡ ತಿಂಡಿ ಕೊಟ್ಟು ನಾನು ತಿನ್ಕೊಳ್ಳೋಣ. ಆಲ್ರೆಡಿ ಟೈಮ್ ಆಗಿತ್ತು. ನೋಡಿ, ಬಿಸಿ ಬಿಸಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿ ಸ್ಮೂತಲ್ಲಿ ಬಂದಿದೆ. ಚಟ್ನಿ ಕೂಡ ಕಾಯಿ ಚಟ್ನಿ, ಒಳ್ಳೆ ಘಮ. ಶುಂಠಿ ಬೆಳ್ಳುಳ್ಳಿ ಸಹ ಹಾಕಿದ್ದೀನಿ ಚಟ್ನಿಗೆ, ಅದರಿಂದ ಒಳ್ಳೆ ಫ್ಲೇವರು, ಟೇಸ್ಟು ಕೂಡ ಸೂಪರ್ ಅಂತ ಹೇಳ್ಬೋದು. 4 ಇಡ್ಲಿ ತಿನ್ನೋರು ಇನ್ನೊಂದು 4 ಇಡ್ಲಿ ಹಾಕಿಸ್ಕೊಳ್ತಾರೆ, ಅಷ್ಟು ಚೆನ್ನಾಗಿತ್ತು. ಇನ್ನು ಸಿಹಿ ಚಟ್ನಿ ಬಗ್ಗೆ ಹೇಳೋಗೆ ಇಲ್ಲ, ಅಷ್ಟು ಸೂಪರಾಗಿತ್ತು. ಯಾಕೆಂದರೆ ಗಸಗಸೆ, ಹುರ್ಗಡ್ಲೆ, ಏಲಕ್ಕಿ, ತೆಂಗಿನಕಾಯಿ ಇವೆಲ್ಲ ರುಬ್ಬಿರೋದ್ರಿಂದ ಒಳ್ಳೆ ಟೇಸ್ಟು ಕೂಡ ಇತ್ತು. ಬನ್ನಿ ಟಿಫನ್ ಮಾಡೋಣ. ನೋಡಿ, ಮಲ್ಲಿಗೆ ಇಡ್ಲಿ ನಾನೇನಂತ ಅಂದರೆ ಮುಕ್ಕಾಲು ಸೌಟ್ ಬಿಟ್ಟೆ, ದಪ್ಪ ಆಗಿಬಿಡುತ್ತೆ ಇಡ್ಲಿ ಅಂತ ಹೇಳಿ. ಅದಕ್ಕೆ ಒಂದು ಸ್ವಲ್ಪ ತೆಳು ಅನ್ನಿಸ್ತಾ ಇದೆ. ಈ ಸಲ ಬಿಟ್ಟಿಟ್ಟಿದ್ದೀನಿ, ಒಂದೊಂದು ಸೌಟ್ ಪೂರ್ತಿ ಬಿಟ್ಟಿಟ್ಟಿದ್ದೀನಿ. ಈ ಸಲ ಪೂರ್ತಿ ಸೌಟು ಬಿಟ್ಟಿಟ್ಟಿದ್ದೀನಿ. ಇಡ್ಲಿ ಹೋಟೆಲ್ ಇಡ್ಲಿ ಥರನೇ, ಇನ್ನೂ ಸ್ಪೆಷಲಾಗಿ ಇಡ್ಲಿ ಚೆನ್ನಾಗಿರುತ್ತೆ, ಮನೇಲಿ ಮಾಡಿದ್ದಲ್ವಾ. ನೋಡಿ, ಆದರೂ ಸಹ ಮಲ್ಲಿಗೆ ಇಡ್ಲಿ ಅಂತ ಏನು ಹೇಳ್ತೀವೋ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದರಲ್ಲೂ ಚಟ್ನಿ ಜೊತೆಗಂತೂ ಸೂಪರಾಗಿರುತ್ತೆ. ಜಶ್ವಂತ್ ಇಲ್ಲೇ ಇದ್ದಾನೆ, ಅವ್ರ ಅಮ್ಮನಿಗೀಗ ಇಡ್ಲಿ ಕೊಟ್ಟು ಕಳಿಸ್ಬೇಕು ಆಫೀಸ್ಗೆ. ನಮ್ಮನೆ ಇಡ್ಲಿ ಚಟ್ನಿ ಅಂದರೆ ಅವಳಿಗಿಷ್ಟ. ಅವ್ರ ಮನೆ ಏನೇ ತಿಂಡಿ ಮಾಡಿದರೂ ಸಹ ಇಡ್ಲಿ ಚಟ್ನಿ ಅಂದರೆ ನನಗೆ ಬಾಕ್ಸು ಕೊಟ್ಬಿಡು ಅಂತಾಳೆ. ಈಗ ತೊಗೊಂಡೋಗ್ತಾನೆ. ನಾನೀಗ ಒಂದು ಬೀಡು ಬಿಟ್ಟಿಟ್ಟಿದ್ದೀನಿ ಇಡ್ಲಿನ, ಒಂದು ಸ್ವಲ್ಪ ಜಾಸ್ತಿ, ಒಂದೊಂದು ಸೌಟು ಇಡ್ಲಿ ಹಿಟ್ಟನ್ನೇ ಬಿಟ್ಟಿಟ್ಟಿದ್ದೀನಿ. ಇಷ್ಟು ತೆಳು ಬರಲ್ಲ, ಸ್ವಲ್ಪ ದಪ್ಪನೇ ಬರುತ್ತೆ. ತೆಗೆದು ತೋರಿಸ್ತೀನಿ, ಬನ್ನಿ ತಿಂಡಿ ಮಾಡೋಣ. ಮತ್ತೊಮ್ಮೆ ನಿಮ್ಮನ್ನ ಕರೀತಾ ಇದ್ದೀನಿ. ಜೊತೆಗೆ ಇದನ್ನು ಸಿಹಿ ಚಟ್ನಿ ಅಂತ ಹೇಳ್ಬೋದು, ಇಲ್ಲ ಕಾಯಿ ಹಾಲು ಅಂತನಾದರೂ ಹೇಳ್ಬೋದು, ಕಾಯಿ ಹಾಲು ಅಂತನೂ ಸಹ ಹೇಳ್ಬಹುದು. ಇಡ್ಲಿ ಜೊತೆಗೆ ಸೂಪರಾಗಿರುತ್ತೆ. ಕೆಲವರು ಏನು ಚಟ್ನಿ ಇಲ್ಲ ಕಾಯಿ ಹಾಲು ಅಂತೀವಿ, ಇದನ್ನು ಸ್ವಲ್ಪ ಒಂದು ಪಾತ್ರೆಗೆ ತುಪ್ಪ ಹಾಕಿ ಇದನ್ನು ಕುದಿಸ್ತಾರೆ, ಬಿಸಿ ಮಾಡ್ತಾರೆ. ನಾನಿದು ಬಿಸಿ ಮಾಡಿಲ್ಲ. ಹಾಗೆ ಕಾಯಿ, ಬೆಲ್ಲ, ಏಲಕ್ಕಿ ಮತ್ತು ಗಸಗಸೆ ಇಷ್ಟನ್ನು ಹಾಕಿ ರುಬ್ಬಿದ್ದೀನಿ. ಚೆನ್ನಾಗಿರುತ್ತೆ, ಇಡ್ಲಿ ಜೊತೆಗೆ ಚೆನ್ನಾಗಿರುತ್ತೆ. ಶಾವಿಗೆ ಜೊತೆ ನಾವು ಕಾಯಲ್ಲಿ ತಿಂತೀವಿ ನೋಡಿ, ಅದೇ ಟೇಸ್ಟ್ ಕೊಡುತ್ತೆ ಇಡ್ಲಿ ಮತ್ತು ಸಿಹಿ ಚಟ್ನಿ. ಬನ್ನಿ ಟಿಫನ್ ಮಾಡೋಣ ಅಂತ ನಿಮ್ಮನ್ನು ಕರೀತಾ ಒಂದು ಕಮೆಂಟ್ಗೆ ಉತ್ತರ ಕೊಡ್ತೀನಿ ಇವಾಗ. ಅವರು ನಿನ್ನೆ ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ, ಏನು ಅಂತ ಕೂಡ ಸ್ಕ್ರೀನಲ್ಲಿ ಹಾಕ್ತೀನಿ. ಜೊತೆಗೆ ಇನ್ನೊಂದು ಬೀಡು ಇಡ್ಲಿ ಬಿಟ್ಟಿಟ್ಟಿದ್ದೀನಿ, ಅದು ಹೇಗೆ ಬರುತ್ತೆ ಅಂತಲೂ ಕೂಡ ತೋರಿಸಿ ಇವತ್ತಿನ ವೀಡಿಯೋನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಟ್ನಿ ನನಗೆ ಯಾವುದೇ ಗೊಜ್ಜು ಸಾಂಬಾರಿಗಿಂತ ಇಡ್ಲಿಗೆ ಚಟ್ನಿ ಇಷ್ಟ ಆಗುತ್ತೆ. ಸಿಹಿ ಚಟ್ನಿ ಒಂದ್ಸಲ ಟೇಸ್ಟ್ ಮಾಡೋಣ. ಸಖತ್ತಾಗಿದೆ ಸಿಹಿ ಚಟ್ನಿ. ಗಸಗಸೆ ಏಲಕ್ಕಿ ಹಾಕಿದ್ರೆ ಸಿಹಿ ಚಟ್ನಿಗೆ
ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ. ಇದನ್ನು ಸ್ವಲ್ಪ ನೀರು ಥರ ಮಾಡಿ ಸ್ವಲ್ಪ ಕುದಿಸಿದ್ರೆ ಕಾಯಿ ಹಾಲು ಥರ ಆಗುತ್ತಲ್ವ, ಸೌಗೆ ತಿಂದಂಗೆ ಅನ್ನಿಸ್ತಾ ಇದೆ ಇಡ್ಲಿ ಜೊತೆಗೆ. ಹಾಗೆ ನೆನ್ನೆ ಉಪ್ಪಿಟ್ಟದು ವಿಡಿಯೋ ತುಂಬ ಜನ ಇಷ್ಟಪಟ್ಟಿದ್ರಿ. ತುಂಬ ಜನ ನೀವು ಮಾಡಿದ ಉಪ್ಪಿಟ್ಟು ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರಿ. ತುಂಬ ಖುಷಿ ಆಯಿತು. ತುಂಬ ಜನ ಇಷ್ಟಪಟ್ಟಿದ್ದೀರಿ. ತುಂಬ ಜನ ನನಗೂ ಸಹ ಮೊಸರು ಇಷ್ಟ, ಮೊಸರು ಜೊತೆ ತಿನ್ನೋಕ್ಕೆ ಉಪ್ಪಿಟ್ಟು ಜೊತೆ ಇಷ್ಟ ಅಂತ ಹೇಳ್ಕೊಂಡಿದ್ದೀರಿ. ಆ ವಿಡಿಯೋಗೆ ಒಂದು ಕಮೆಂಟ್ ಬಂದಿದೆ. ಆ ಕಮೆಂಟನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸರ್ವಮಂಗಳ ಅಂತ ಹೆಸರು ನೋಡಿದ್ರೆ ಹೆಣ್ಮಗಳೇ ಇರ್ತಾರೆ, ಲೇಡೀಸೇ ಇರ್ತಾರೆ. ಅರ್ಧ ಗಂಟೆ ಬೇಕಾ ಉಪ್ಪಿಟ್ಟು ಮಾಡೋದಕ್ಕೆ, 20 ನಿಮಿಷ ಅರ್ಧ ಗಂಟೆ ವೀಡಿಯೋ ಏನೋ ಹಾಕಿದ್ದಾರೆ. ಸರ್ವಮಂಗಳ ಅವರೇ, ನೀವು ಹೆಣ್ಮಗಳಾಗಿದ್ದೀರಿ. ಅಡುಗೆ ಮನೆಗೆ ಹೋದಾಗ ಉಪ್ಪಿಟ್ಟನ್ನು ಮಾಡ್ತೀನಿ ಅಂದಾಗ ಈರುಳ್ಳಿ ಕಟ್ ಮಾಡ್ಕೋಬೇಕು, ತರಕಾರಿ ಕಟ್ ಮಾಡ್ಕೋಬೇಕು, ತೆಂಗಿನಕಾಯಿ ತುರಿದಿಡ್ಕೋಬೇಕು, ಆಯಿತಾ. ನೀವೆಷ್ಟೇ ಫಾಸ್ಟಾಗಿ ಮಾಡ್ತೀನಿ ಅಂದರೂ ಸಹ ರವೆ ಹುರಿದು ಎಲ್ಲ ರೆಡಿ ಮಾಡೋದಕ್ಕೆ ನಿಜವಾಗ್ಲೂ ಅರ್ಧ ಗಂಟೆ ಬೇಕೇ ಬೇಕು. ಅದಕ್ಕೂ ಒಂದು 10 ನಿಮಿಷಕ್ಕೆ ಮಾಡ್ತೀನಿ ಅಂದರೆ ನೀವು ರವೆ ಚೆನ್ನಾಗಿ ಹುರಿದಿರಲ್ಲ ಬಿಡಿ, ತರಕಾರಿ ಏನೂ ಹಾಕ್ಕೊಂಡಿರಲ್ಲ ಬಿಡಿ, ಹಾಗೆ ಒಗ್ಗರಣೆ ಹಾಕಿ. ಇಲ್ಲಾಂದರೆ ಇವಾಗೆಲ್ಲ ಇನ್ಸ್ಟೆಂಟ್ ಬರ್ತಾಯಿದೆ ನೋಡಿ, ರೆಡಿ ಟು ಹೀಟ್ ಅಂತ ಹೇಳಿ ಪ್ಯಾಕೆಟನ್ನು ಬಿಸಿ ನೀರಿಗೆ ಹಾಕ್ಕೊಂಡು ರವೆನ ಉಪ್ಪಿಟ್ಟು ಆಗೋಗುತ್ತೆ. ಆ ಥರ ಆದರೆ ನಿಮ್ಮ ಪ್ರಕಾರ ಒಂದು 5 ನಿಮಿಷಕ್ಕೆ ಮಾಡ್ಕೋಬೋದು. ನಮ್ಮ ಥರ ಎಲ್ಲನೂ ಕೂಡ ತರಕಾರಿಯಿಂದ ಹಿಡಿದು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸಹ ಕಟ್ ಮಾಡ್ತೀನಿ, ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಂದರೆ ಒಂದು ಉಪ್ಪಿಟ್ಟು ರೆಡಿ ಆಗೋಕ್ಕೆ ಅರ್ಧ ಗಂಟೆನಾದರೂ ಬೇಕು. ಏನಂತೀರಿ? ನಂತರ ಉಪ್ಪಿಟ್ಟು ಮಾಡಿ ಒಂದು ಅರ್ಧ ಗಂಟೆ ಮಾಡಿರೋರು ಎಷ್ಟು ಜನ ಇದ್ದೀರಿ ಹೇಳಿ? ನೀವು ಲೇಡೀಸ್ ಆಗಿರೋದ್ರಿಂದ ಅರ್ಧ ಗಂಟೆ ಬೇಕಾ ಅಂತ ಕೇಳಿದಿರಲ್ಲ. ನೀವು ಎಷ್ಟು ನಿಮಿಷಕ್ಕೆ ಉಪ್ಪಿಟ್ಟು ರೆಡಿ ಮಾಡಿಬಿಡ್ತೀರಿ? 1/4 kgನಾದರೂ ಮಾಡಿ, ಅರ್ಧ kgನಾದರೂ ಮಾಡಿ, ಇಲ್ಲ 1 kg ಉಪ್ಪಿಟ್ಟಾದರೂ ಮಾಡಿ. ಎಷ್ಟು ಸ್ಪೀಡಾಗಿ ಮಾಡ್ತೀರಿ ಅದನ್ನು ಮಾಡಿ ನನಗೊಂದು ಸಲ ವೀಡಿಯೋ ಕಳಿಸ್ಕೊಡ್ತೀರಾ? ನನ್ನ ಚಾನಲಲ್ಲೇ ಹಾಕೋಣ ಆಯಿತಾ. ಎಷ್ಟು ಬೇಗ ಮಾಡಿದ್ರಪ್ಪ. ನೆನ್ನೆ ನಾನು ಅರ್ಧ kg ಉಪ್ಪಿಟ್ಟು ಮಾಡಿದೆ, ಅರ್ಧ kg ರವೆ ಹುರಿದೆ, ಅರ್ಧ ಗಂಟೆ ವೀಡಿಯೋ ಆಗಿದೆ. ಅರ್ಧ ಗಂಟೆ ವೀಡಿಯೋ ಬರೀ ಉಪ್ಪಿಟ್ಟು ಮಾಡೋಕ್ಕೆ ತೋರಿಸಿಲ್ಲ ನಾನು. ನಮ್ಮ ದೇವ್ರ ಮನೆ ಕ್ಲಿಪ್ಪಿಂಗ್ಸು ಕೂಡ ಹಾಕಿದ್ದೀನಿ, ಗಮನಿಸಿದ್ರಾ? ಆ ವಿಡಿಯೋ ಪೂರ್ತಿ ನೋಡಿದ್ರಾ? ನನಗೆ ಖುಷಿ ಆಯಿತು. ಒಬ್ಬ ಲೇಡೀಸು, ನಿಮ್ಮ ಹೆಸರು ಸರ್ವಮಂಗಳ ಇದೆ ನಿಮ್ಮ ಐಡಿಲಿ, ಅರ್ಧ ಗಂಟೆ ಬೇಡವಾ ಒಂದು ಕೆಲಸ ಮಾಡ್ಕೊಳ್ಳೋಕ್ಕೆ? ಅಡುಗೆ ಮನೆಗೆ ಹೋದರೆ ನೀವು ಅದಕ್ಕೂ ಇನ್ನೂ ಕಡಿಮೆ ಒಂದು 5 ನಿಮಿಷಕ್ಕೋ 10 ನಿಮಿಷಕ್ಕೋ ಮಾಡ್ತೀನಿ ಅನ್ನೋದಾದರೆ ನನ್ನ ವಾಟ್ಸಪ್ ನಂಬರ್ ಕೊಡ್ತೀನಿ. ಒಂದು ರೆಸಿಪಿ ಮಾಡಿ ನೀವು ನನಗೆ ವಿಡಿಯೋ ಕಳಿಸ್ಕೊಡಿ, ಎಷ್ಟು ಸ್ಪೀಡಾಗಿ ಮಾಡ್ತೀರಪ್ಪ ಅಂತ ಹೇಳಿ ನನ್ನ ಚಾನಲ್ ಮೂಲಕ ವಿಡಿಯೋ ಹಾಕೋಣ. ಏನಂತೀರಿ ಸರ್ವಮಂಗಳ? ವಿಡಿಯೋ ನೋಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಇನ್ನೊಂದು ಕಮೆಂಟ್ ಹಾಕ್ತೀನಿ, ಸಿಕ್ಕಾಬಿಟ್ಟೆ ನನ್ನ ಮನಸ್ಸಿಗೆ ಹತ್ರ ಆದಂಥ ಕಮೆಂಟು. ಆ ಕಮೆಂಟನ್ನು ಓದಿ, ನಾನೇನು ಹೇಳೋದಿಲ್ಲ ಅದ್ರ ಬಗ್ಗೆ. ಆ ಕಮೆಂಟನ್ನು ನೀವು ಓದಿ ಅಷ್ಟೇ. ಓದಿ ನನಗೆ ನೀವು ಕಮೆಂಟ್ ಮಾಡಿ. ಓದಂಥವರು ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ತಿಂಡಿ ಮಾಡಿಕೊಂಡು ಇನ್ನೊಂದು ಬೀಡು ಇಡ್ಲಿ ಬೇಯಕ್ಕಿಟ್ಟಿದ್ದೀನಿ, ನನ್ನ ತಂಗಿಗೆ ಕೊಟ್ಟು ಕಳಿಸೋಣ ಅಂತ ಹೇಳಿ. ಸಮಯ ಬಂದು ಅವಳಿಗೆ 1 ಗಂಟೆಗೆ ಆಫೀಸಲ್ಲಿ ಊಟಕ್ಕೆ ಲಂಚ್ ಬ್ರೇಕ್ ಇರೋದು. ಇಡ್ಲಿ ಮತ್ತು ಕಾಯಿ ಚಟ್ನಿ ಅವಳಿಗೆ ತುಂಬ ಇಷ್ಟ. ನಾನು ಮಾಡುವಂಥದ್ದು ತುಂಬ ಇಷ್ಟಪಡ್ತಾಳೆ. ನಾನೇ ಫೋನ್ ಮಾಡಿ ಹೇಳಿದೆ, ಇಡ್ಲಿ ಚಟ್ನಿ ಬಾಕ್ಸ್ಗೇನು ತೊಗೊಂಡೋಗ್ಬೇಡ, ನಾನು ಕೊಟ್ಟು ಕಳಿಸ್ತೀನಿ ಮಧ್ಯಾಹ್ನಕ್ಕೆ ಅಂತ ಹೇಳಿದೆ. ಯಾಕೆಂದರೆ ಜಶ್ವಂತ್ ಇಲ್ಲೇ ಇರ್ತಾನಲ್ಲ, ಅವ್ರ ಆಫೀಸ್ ಇಲ್ಲೇ ಹತ್ರ ಇರೋದು, ಕೊಟ್ಟು ಕಳಿಸೋಣ ಅಂತ ಹೇಳಿ. ಈಗ ಇಡ್ಲಿ ಇಟ್ಟಿದ್ದೀನಿ, ಬಿಸಿ ಬಿಸಿ ಇಡ್ಲಿ ಚಟ್ನಿನ ಕೊಟ್ಟು ಕಳಿಸ್ತೀನಿ. ನಾನು ಇಷ್ಟು ತೆಳುವಾಗಿದೆ ಅಲ್ವ ಇಡ್ಲಿ, ಈ ಸಲ ಸ್ವಲ್ಪ ಹೆಚ್ಚಿಗೆ ಬಿಟ್ಟಿರೋದ್ರಿಂದ ಹೇಗೆ ಬರುತ್ತೆ ಅಂತ ಹೇಳಿ ವಿಡಿಯೋ ತೋರಿಸಿ ವಿಡಿಯೋ ಎಂಡ್ ಮಾಡ್ತೀನಿ. ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ನಿಮಗೆಲ್ರಿಗೂ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಹೆಚ್ಚು ಲೈಕ್ಗಳನ್ನ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ಹೊಸ ಡೈಲಿ ಬ್ಲಾಗೊಂದಿಗೆ. ಇನ್ನೊಂದು 1 ನಿಮಿಷದ ಕ್ಲಿಪ್ಪಿಂಗ್ನ ಇದ್ರ ಜೊತೆ ಹಾಕ್ತೀನಿ ನೋಡಿ. ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಟಿಫನ್ ಮಾಡ್ಕೊಳ್ತೀನಿ, ಮತ್ತೆ ಸಿಗ್ತೀನಿ ಆಯಿತಾ. ನೋಡಿ, ಇವಾಗ ಇಡ್ಲಿ ಕರೆಕ್ಟಾಗಿ ಬಂದಿದೆ. ಒಂದು ಅರ್ಧ ಸೌಟ್ ಕಡಿಮೆ, ಒಂದಿಷ್ಟು ಕಡಿಮೆ ಬಿಟ್ಟಿದ್ದಕ್ಕೆ ಸ್ವಲ್ಪ ತೆಳುವು ಅನ್ನಿಸ್ತು. ಇವಾಗ ಹೇಳಿದ್ನಲ್ಲ, ಇವಾಗ ಕರೆಕ್ಟಾಗಿ ಬಂದಿದೆ. ಬಾಕ್ಸ್ಗೆ ಹಾಕಿ ಕೊಟ್ಟು ಕಳ್ಸೋಣ. ಸಮಯ ಕೂಡ ಆಗಿದೆ, 1:15 ಆಗಿದೆ. ಕೊಟ್ಟು ಕಳಿಸ್ಬೇಕು. ಬನ್ನಿ, ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ಇಡ್ಲಿ ಯಾವ ಥರ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ಬಾಕ್ಸು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದಕ್ಕೆ ಖಾರ ಚಟ್ನಿ, ಒಂದಕ್ಕೆ ಸಿಹಿ ಚಟ್ನಿ ಹಾಕಿದ್ದೀನಿ. ಈ ಡಬ್ಬಿಗೆ ಇಡ್ಲಿನ ಹಾಕೋಣ. ಬನ್ನಿ, ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಯಾಕೆ ಮಾಡ್ದ ನೋಡಿ. ಇವಾಗ ಒಂದು ಸ್ವಲ್ಪ ಮಂದ ಬಿಟ್ಟೆ ನೋಡಿ ಹೆಂಗೆ ಬಂದಿದೆ. ಹೋಟ್ಲ್ ಇಡ್ಲಿ ಥರ ಇಲ್ವಾ?
ನೋಡಿ ನೋಡಿ, ಸ್ವಲ್ಪ ಇಡ್ಲಿ ಹಿಟ್ಟು ಜಾಸ್ತಿ ಹಾಕ್ತೆ ಇವಾಗ ಸೇಮ್ ಟು ಸೇಮ್ ಮಲ್ಲಿಗೆ ಇಡ್ಲಿ ಹೋಟೆಲಲ್ಲೆಲ್ಲ ನಾವು ತಿಂತೀವಲ್ಲ ನೋಡಿ ನೋಡಿ ಎಷ್ಟು ತಾಕಾಗ ನಾನು ಚೆಕ್ ಮಾಡ್ತಾಯಿದ್ದೀವಿ, ಅಳ್ಳಾಡಿಸ್ತಿದ್ದೀವಿ ಮೊಬೈಲ್ ನೋಡಿ. ನಿಮ್ಮ ಆಫೀಸಲ್ಲಿ ಅವಳೆ ಬೇರೆಯವ್ರು ತಿಂದರೆ ಹೋಟ್ಲ್ ಇಡ್ಲಿ ಇರಬೇಕು ಅನ್ಕೊಬಿಡ್ತಾರೆ ಅಲ್ವಾ. ಚಟ್ನಿಗೆ ಚಿಕ್ಕ ಡಬ್ಬಿ ಇದು ಅಷ್ಟೇ ಚಟ್ನಿ ಸಾಲ್ತದ ಅಷ್ಟು ಇಡ್ಲಿಗೆ ಇಷ್ಟು ಏನು ಬಾಕ್ಸ್ ಯಾವುದೂ ಇಲ್ವಾ? ಕ್ಯಾಪ್ ಇಲ್ದಿರೋದು, ಅದಕ್ಕೆ ನೋಡಿದೆ ಕ್ಯಾಪ್ ಇರೋದು ಯಾವುದೂ ಇಲ್ವಲ್ಲ, ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ನೋಡಿದೆ ನಾನು. ಕ್ಯಾಪ್ ಇಲ್ದಿರೋದು ಅಷ್ಟೇ. ಅಷ್ಟೊಂದು ಇಡ್ಲಿಗೆ ನಾನು ಇದಕ್ಕೆ ಹಿಂಗೆ ಸಣ್ಣ ಡಬ್ಬಿ ಇಟ್ಕೊಂಡೋಳಲ್ಲ ಸಾಕಾ, ಕ್ಯಾಪ್ ಹಾಕೋದಾಕಿಲ್ಲ ಅಂತ ಮುಖ್ಯವಾಗ್ತಿದೆ ನೋಡಿ. ಇದು ಕೊಟ್ಟು ಕಳಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸಿಹಿ ಚಟ್ನಿ ಹಾಕಿದ್ದೀನಿ. ಅಮ್ಮಗೂ ಮಧ್ಯಾಹ್ನಕ್ಕೆ ಸಿಹಿ ಚಟ್ನಿ ಕೇಳ್ತಾನೆ ಅಂತೇಳಿ ಸ್ವಲ್ಪ ಮಾಡಿದ್ದು ನಾನು. ಸಿಹಿ ಚಟ್ನಿ ಸಾಲ್ಟೇಜ್ ಅನ್ನಿಸ್ತಾ ಇದೆ. ಅಯ್ಯಪ್ಪ, ಸಿಹಿ ಚಟ್ನಿ ಹಾಕಿದ್ದೀನಿ. ಇದು ಖಾರ ಚಟ್ನಿ, ಅದೇ ಹೇಳ್ತಾ ಇದ್ದೀನಿ, ಚಿಕ್ಕ ಡಬ್ಬಿ ಆಯ್ತಲ್ಲ ಅಷ್ಟು ಇಡ್ಲಿಗೆ ಸಾಲುತ್ತಾ ಚಟ್ನಿ ಅಂತ ಇದ್ದೀನಿ. ಅವಳು ಇದರಲ್ಲೇ ತೊಗೊಂಡೋಗೋದಂತೆ. ಇದು ಇಡ್ಲಿ ನೀರು ಬೇಡ, ಹಂಗೆ ಇಡೋಣ ಸಪ್ರೇಟ್. ಇಡ್ಲಿ ಹಮ್ಕೋಗುತ್ತೆ. ಮತ್ತು 2 ಬಾಳೆಹಣ್ಣು ತೊಗೊಂಡೋಗು, ತಿನ್ಕೊಳ್ಳಿ. ಇಷ್ಟು ಅವಳಿಗೆ ಈಗ ಊಟಕ್ಕೆ ಕೆಳಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಇದನ್ನು ನಾನು ಕೂಡ ಅಲ್ಲಿ ಬರಬೇಕು, ಜಾಕಿ ಸೈಟ್ ಹತ್ರ ಹೋಗಿ ಬರಬೇಕು. ಇದು ಒಂದು ಕವರ್ಗೆ ಬ್ಯಾಗ್ ಹಾಕೋ, ಇದನ್ನು ನಾನು ಕೊಡಿ ಎಂಡ್ ಮಾಡ್ತೀನಿ. ಈಗ ಏನದು ಊಟ ತಿಂಡಿ ಊಟ ಏನಾರು ಅಂದ್ಕೊಳ್ಳೋಣ, ಕೊಡೋಣ. ನಾನು ಕೂಡ ಅಲ್ಲೊಂದು ಸ್ವಲ್ಪ, ಅಲ್ಲೇ ನಮ್ಮದು ಸೈಟ್ ಇರೋದು, ಸ್ವಲ್ಪ ಅಲ್ಲಿ ಹೋಗಿ ಬರಬೇಕು. ಇಬ್ಬರು ಸಹ ಹೋಗಿ ಅವಳು ಕೊಟ್ಬಿಟ್ಟು ಸೈಟ್ ಹತ್ರ ಹೋಗೋದಿದೆ. ಬನ್ನಿ, ಹಂಗೆ ಅದೋ ಒಂದು ಕ್ಲಿಪ್ಪಿಂಗ್ಸ್ನ ಹಾಕ್ಬಿಡೋಣ. ನನ್ನ ತಂಗಿ ಆಫೀಸ್ ಮುಂದೆ ಹೋಗ್ತೀನಲ್ಲ, ಅಲ್ಲೇ ಒಂದು ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ. ಬನ್ನಿ ನಮ್ಮ ಜೊತೆ ನೀವು ಸಹ, ಆಯಿತಾ? ಹೋಗಿ ಬರೋಣ. ತಗೋ ಜಕ್ಕಿ, ಹೋಗೋಣ. ಗಾಡಿ ಕೀ ಎತ್ಕೋ. ಎಲ್ಲಿ? ಗಾಡಿ ಕೀ ಎತ್ಕೋ, ನಡಿ ಹೋಗೋಣ. ಎಂತೆ ಏನಂತೆ? ಆಚೆ ಬಂದರೆ ಈಗ ಬರ್ತೀನಿ. ಫೋನ್ ಮಾಡಿದ್ವಿ ಹೊರಗಡೆ ಬಾ ಅಂತ ಹೇಳಿ. ಹೊರಗಡೆ ಬಂದು ಬಾಕ್ಸ್ ಕೊಟ್ವಿ, ತಗೊಂಡು ಹೊರಟ್ಲು ಒಳಗಡೆ ಅವಳು. ಹಾಗೆ ಮತ್ತೆ ನಾವು ಅಲ್ಲಿಂದ ನಮ್ಮದು ಇಲ್ಲೇ ಸೈಟ್, ಈ ದೇವಸ್ಥಾನದಿಂದ ಆಪೋಸಿಟ್ ರೋಡಿದೆ, ಅಲ್ಲೇ ನಮಗೆ ನಿಯರೆಸ್ಟ್ ನಮ್ಮ ನಿವೇಶನಗಳು ಇರುವಂಥದ್ದು. ಅಲ್ಲಿ ಒಂದು ಕಡೆ ಕೆಲಸ ಇತ್ತು, ನಮಗೆ ಸೈಟ್ ಹತ್ರ ಹೋಗಬೇಕಿತ್ತು.
ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅಲ್ಲಿವರೆಗೂ ಮಾಡಿದ್ದೀನಿ. ಇನ್ನೇನು ಸೈಟು ಎಂಟ್ರೆನ್ಸ್ ಅನ್ನೋ ಟೈಮಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ ನಮ್ಮ ಯಶವಂತು. ದೇವಸ್ಥಾನಕ್ಕೆ ಬಂದಾಗೆಲ್ಲ ಇಲ್ಲಿ ಗೋಮಾತೆಗಳಂತೂ ತುಂಬ ಇರುತ್ತೆ. ಬಾಳೆಹಣ್ಣು ಎಲೆ ಅಡಿಕೆ ತಿನ್ಸೋಕ್ಕಂತೂ ಇಲ್ಲಿ ಬಂದುಬಿಟ್ರೆ ಸಾಕು, ಗೋಗಳಿಗೆ ಆಹಾರ ಕೊಟ್ಟು ಹೋಗ್ಬೋದು ನಾವು. ನೋಡಿ ಎಲ್ಲ ಲೈನಿಗೆ ಹೇಗೆ ಕೂತಿದೆ ಅಂತ ಹೇಳಿ, ಎಲ್ಲ ಸಿಗುತ್ತೆ ಇಲ್ಲಿ. ಮತ್ತು ದೇವಸ್ಥಾನದ ಪೂಜೆಗೆ ಬಂದರೆ ಗೋ ನಮಸ್ಕಾರ ಮಾಡೋಕ್ಕೆ ಚಂದ ಇಲ್ಲಿ. ಇಲ್ಲಿಂದ ಆಪೋಸಿಟ್ ರೋಡ್ಗೆ ಹೋದರೆ ನಮ್ಮ ಸೈಟು ಇದೇ ರೋಡಲ್ಲಿ ಹೋಗಬೇಕು, ನಮ್ಮ ಲೇಔಟ್ ಇರುವಂಥದ್ದು. ಅಲ್ಲಿ ಹೋಗಬೇಕಿತ್ತು, ಅಲ್ಲಿ ಹೋಗಿ ನೋಡಿಕೊಂಡು ಬರೋಣ ಅಂತ ಹೋಗಿದ್ದು. ಯಶ್ವಂತ್ ಕೇಳಿದ್ದೀನಿ, ಅಲ್ಲಿ ವೀಡಿಯೋನೇ ಮಾಡಿಲ್ಲ. ಸ್ವಲ್ಪ ದೂರ ಮಾಡಿದ್ದಾನೆ, ಅಲ್ಲಿ ಎಂಟ್ರೆನ್ಸ್ ಕೊಟ್ಟಿದ್ದೀವಿ, ಆ ಎಂಟ್ರೆನ್ಸಿಂದ ವೀಡಿಯೋ ಮಾಡಿಲ್ಲ. ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಯಾರೋ ಬಂದರು, ಅವ್ರ ಜೊತೆ ಮಾತಾಡಿಕೊಂಡು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನೋಡಿ, ಹೀಗೆ ಹೋಗಿ ಸ್ಟ್ರೈಟ್ ಹೋಗಿ ರೈಟ್ ತಿರುಗಿಕೊಂಡ್ರೆ ನಮ್ಮ ನಮ್ಮ ಸೈಟ್ ಇರುವಂಥ ಲೇಔಟು ಸಿಗುತ್ತೆ. ನೋಡಿ, ಹೀಗೆ ರೈಟು ತಿರುಗೋಣ, ಮುಂದೆ ಹೋಗಿ ರೈಟು, ಈ ರೈಟೆಲ್ಲ ಮುಂದೆ ಹೋಗಿ ರೈಟು ತಗೋಬೇಕು. ಇಲ್ಲೊಂದು ಕಾಲೇಜ್ ಇದೆ, ಕಾಲೇಜ್ ಹಿಂಭಾಗನೇ ನಮ್ಮ ಸೈಟು ಬರುವಂಥದ್ದು. ನೋಡಿ, ಇಲ್ಲಿ ರೈಟ್ ತಿರುಗಬೇಕು. ಇಲ್ಲಿಂದ ಒಂದು 10 ನಿಮಿಷ ಅಷ್ಟೇ, ಜಾಸ್ತಿ ದೂರ ಅಂತೂ ಇಲ್ಲ. ನೋಡಿ, ನಮ್ಮ ಸೈಟ್ ಬಂದ್ವಿ. ಈಗ ಸೈಟ್ ಒಳಗಡೆ ಬರ್ತೀವಿ. ವಿಡಿಯೋ ಕ್ಯಾಪ್ಚರ್ ಆಗಿದೆ ನೋಡಿ, ಇದೇ ನಮ್ಮ ಸೈಟು. ಈಗ ಒಂದು ತಿಂಗಳ ಹಿಂದೆ ಎಲ್ಲ ನೀಟಾಗಿತ್ತು, ಆದರೆ ಎಷ್ಟೊಂದು ಗಿಡಗಳು ಬೆಳೆದು ಬಿಟ್ಟಿದೆ ನೋಡಿ. ಇದು ನಮ್ಮ ಸೈಟ್, ಇಲ್ಲಿಗೆ ಬರಬೇಕಿತ್ತು ನಾನು. ನೋಡಿ, ಪೂರ್ತಿ ಟೌನ್ ಮಧ್ಯನೇ ಇರುವಂಥ ಜಾಗ ಇದು. ಇಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಆ ಕೆಲಸನ ಮುಗಿಸ್ಕೊಂಡು ನೋಡ್ತಾಯಿದ್ದೀರಿ. ಮುಗಿಸ್ಕೊಂಡು ಅಮೋಘನ ಒಂದು ಜನರಲ್ ಕಣ್ ಚೆಕಪ್ ಇತ್ತು, ನನಗೂ ಚೆಕಪ್ಪು ಅವನಿಗೂ ಚೆಕಪ್ಪು, ಅದು ಕೂಡ ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ. ಅಮೋಘದು ಕೂಡ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಕಂಪ್ಯೂಟ್ರ್ ಮುಂದೆ ಇರ್ತಾನೆ, ಸ್ವಲ್ಪ ಕಣ್ಣು ಉರಿ ಇತ್ತು ಅವನಿಗೆ. ನೆಕ್ಸ್ಟ್ ಗುರುವಾರ ಮತ್ತೆ ಚೆಕಪ್ ಕೇಳಿದ್ದಾರೆ. ಇವಾಗ ಏನು ತೊಂದರೆ ಇಲ್ಲ ನಮ್ಮ ಏನು ತೊಂದರೆ? ಅವಾಗ ಚೆಕ್ ಮಾಡಿದ್ರೆ 300 ಇತ್ತು, ಈಗ ಚೆಕ್ ಮಾಡಿದ್ರೆ ನಾರ್ಮಲ್ ಇರುತ್ತೆ. ಮಾತ್ರೆ ಶುರುವಾದ್ಮೇಲೆ ಎಲ್ಲ ಹಣೆ ಮುಂದೆ ತರಿಸಿ ಸೀದಾ ನೋಡಿ ಮಾಡಲ್ಲ, ಹೌಸ್ ಕಾಣ್ತಿದ್ದಲ್ವಾ ಅಲ್ಲಿ ಸ್ನೇಹಿತರೆ, ನೋಡಿದ್ರಲ್ಲ, ಇವತ್ತು ತುಂಬ ಕೆಲಸದ ನಿಮಿತ್ತ ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದುಬಿಟ್ಟೆ. ನಮ್ಮ ಸೈಟ್ ಹತ್ರ ಹೋಗಿದ್ದನ್ನ ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬಂದು ಒಂದು ಜನರಲ್ ಐ ಚೆಕಪ್ ಇತ್ತು, ಅಮ್ಮಗೂ ನನಗೂ ಕೂಡ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಈಗ ಬಟ್ಟೆ ಶಾಪಲ್ಲಿದ್ದೀವಿ ಹುಣಸೂರಲ್ಲೇ. ಮಗನಿಗೆ ಅಮ್ಮೋಗಿಗೆ ಏನೋ ಕಾಲೇಜ್ಗೆ ಒಂದು ಫಂಕ್ಷನ್ ಇದೆ, ಒಂದು ಜೀನ್ಸ್ ಯಾವುದೋ ಬೇಕು ಅಂತ ಹೇಳಿ ಬಂದಿದ್ದಾನೆ. ಅವನು ನೋಡ್ತಾ ಇದ್ದಾನೆ. ನಮ್ಮದೇನು ಅಂತ ಗಂಡ್ಮಕ್ಳು ಶಾಪಿಂಗ್ ಮಾಡುವಾಗ ನಂದು ಕೂತ್ಕೊಳ್ಳೋದಷ್ಟೇ. ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ, ಯಾವುದನ್ನ ಚೂಸ್ ಮಾಡ್ತಾರೆ ಅವ್ರಿಗೆ ಬಿಟ್ಬಿಟ್ಟು ಕೂತ್ಕೊಳ್ತೀನಿ. ಇದು ಸುಮಾರು ವರ್ಷದಿಂದ ನಮ್ಮ ಮನೆಯವರು ನಾನು ಅವ್ರವ್ರ ಬಟ್ಟೆಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಆರಾಮಾಗಿ ಕೂತ್ಕೊಳ್ತಾ ಇದ್ವಿ, ಅವ್ರು ತೊಗೊಳ್ತಿದ್ರು. ಹಾಗೆ ಅಮ್ಮೋಗು ಯಾವುದೋ ಪ್ಯಾಂಟು ಮಾಮ್ ಫಿಟ್ ಯಾವುದೋ ಅಂತ ಹೇಳ್ತಾ ಇದ್ದ, ಅದು ಬೇಕು ಜೀನ್ಸು ಅಂತ ಹೇಳಿ, ಕಾಲೇಜಿದು ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ತಗೊಳ್ತಾ ಇದ್ದಾನೆ. ಇಲ್ಲಿಗೆ ಇವತ್ತಿನ ನನ್ನ ಡೈಲಿ ಬ್ಲಾಗ್ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಗಂಡು ಮಕ್ಕಳು ಬಟ್ಟೆ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಬಟ್ಟೆ ಸೆಲೆಕ್ಷನ್ ಮಾಡೋದಕ್ಕೆ ತುಂಬ ಟ್ರೆಂಡಿಂಗ್ ಬಟ್ಟೆಗಳು ಇಲ್ಲಿ, ಗಂಡು ಮಕ್ಕಳು ಬಟ್ಟೆಗಳಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹೊಸ ಡೈಲಿ ಬ್ಲಾಗ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ, ಬಾಯ್, ನಮಸ್ಕಾರ.